ಎಲ್ಲರಿಗೂ ನಮಸ್ಕಾರ. ಇವಾಗ KS ಎಕ್ಸಾಮ್ಗೆ ಬಂದಿರುವಂತಹ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿದಿರುತ್ತೆ. ಇದರಲ್ಲಿ ಮುಖ್ಯವಾಗಿ KPS ಇಂದ ಆಗುತ್ತಿರುವಂತಹ KS ಎಕ್ಸಾಮ್ಗೆ ಪ್ರತಿಯೊಂದು ಮಾಹಿತಿನ ನನ್ನ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ನೋಡಿರಬಹುದು. ಇವಾಗ ಎಕ್ಸಾಮ್ ಪ್ರೊಸೀಜರ್ ಯಾವ ತರ ಇರುತ್ತೆ, ಮತ್ತೆ ಎಷ್ಟು ಪೇಪರ್ಗಳು ಇರುತ್ತೆ, ಅದರದೇ ಆದಂತಹ ಸಬ್ಜೆಕ್ಟ್ಗಳು ಏನೇನಿರುತ್ತೆ, ಸಿಲೆಬಸ್ ಏನಿರುತ್ತೆ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಿಂದೆ ಆಗಿರುವಂತಹ ಅದರದೇ ಆದಂತಹ ಕಂಪೈಲೇಷನ್, ಈ ಕಂಪ್ಲೀಟ್ ಅಪ್ರೋಚ್ ನ ನಾವು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮುಖ್ಯವಾಗಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡ್ಕೊಳ್ಳೋಣ, ಅಥವಾ ಎಕ್ಸಾಮ್ ಪ್ರೊಸೀಜರ್ ಯಾವ ತರ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಇದು ಎಕ್ಸಾಮ್ ಪ್ರೊಸೀಜರ್ ಬಗ್ಗೆ ನೀವು ನೋಡ್ಕೊಳ್ಬಹುದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಕ್ಸಾಮ್ ಪ್ರೊಸೀಜರ್ ಇಲ್ಲಿ ಪ್ರಿಲಿಮ್ ಸ್ಟೇಜ್ ಇರುತ್ತೆ. ಅದರಲ್ಲಿ ಪ್ರಿಲಿಮ್ ಸ್ಟೇಜ್ ನಲ್ಲಿ ಮುಖ್ಯವಾಗಿ ಪೇಪರ್ 1 ಮತ್ತೆ ಪೇಪರ್ 2 ಇರುತ್ತೆ. ಇದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ಮತ್ತು ಎಷ್ಟು ಅಂಕಗಳು ಇರುತ್ತೆ ಇನ್ನು ಮುಂದೆ ಮಾತಾಡೋಣ. ಮತ್ತೆ ಮೇನ್ಸ್ ನಲ್ಲಿ ಸೆಕೆಂಡ್ ಸ್ಟೇಜ್ ಮೇನ್ಸ್ ಇರುತ್ತೆ. ಇದರಲ್ಲಿ 2 ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ, 4 GS ಪೇಪರ್ ಇರುತ್ತೆ, 1 essay ಪೇಪರ್ ಬರಿಬೇಕಾಗುತ್ತೆ. ಮತ್ತೆ ನೀವು ನೋಡಿರ್ಬೋದು ಕೊನೆಯದಾಗಿ ಲಾಸ್ಟ್ ಇಂಟರ್ವ್ಯೂ ಇರುತ್ತೆ. ಇದು ಸಬ್ಜೆಕ್ಟಿವ್ ಇನ್ ನೇಚರ್ ಎಕ್ಸಾಮ್ಗೆ ಇದು ಆಗಿರುತ್ತೆ. ಸಬ್ಜೆಕ್ಟಿವ್ ಇನ್ ನೇಚರ್ ಅಂದ್ರೆ ಇದರಲ್ಲಿ ಡಿಸ್ಕ್ರಿಪ್ಟಿವ್ ನೀವು ಬರಿಬೇಕಾಗಿರುತ್ತೆ ಮೇನ್ಸ್ ನಲ್ಲಿ. ಈ ತರ ಇದು ಪ್ರಿಲಿಮ್ಸ್ MCQ ಬೇಸ್ಡ್ ಮೇಲೆ ಇರುತ್ತೆ. ಇದು ಮೇನ್ಸ್ ನೀವು ಡಿಸ್ಕ್ರಿಪ್ಟಿವ್ ಟೈಪ್ ನಲ್ಲಿ ಬರಿಬೇಕಾಗುತ್ತೆ. ಮತ್ತೆ ಮುಂದೆ ನೋಡ್ಬೇಕಂದ್ರೆ ಇದು KPSC ಇಂದ ನೋಟಿಫಿಕೇಶನ್ ಬಂದಿರೋದು. ಇದರಲ್ಲಿ KPSC ಏನ್ ಇದು ಬೋರ್ಡ್ ಇರುತ್ತೆ, ಇದರಲ್ಲಿ ಬೇರೆ ಬೇರೆ ಸರ್ವಿಸ್ಗಳ ಮೇಲೆ ಎಕ್ಸಾಮ್ಗಳು ಕಂಡಕ್ಟ್ ಮಾಡಲಾಗುತ್ತೆ. ಹೌದಾ, ಮುಖ್ಯವಾಗಿ ಇರುವಂತಹ ಸರ್ವಿಸ್ಗಳ ಬಗ್ಗೆ ಅಂದ್ರೆ KS ಆಯ್ತು, ಮತ್ತೆ ಪೊಲೀಸ್ ಸರ್ವಿಸ್ ಅಲ್ಲಿ ಬರ್ತಕ್ಕಂಥದ್ದು, ಮತ್ತೆ ರೆವಿನ್ಯೂ ಸರ್ವಿಸ್ ನಲ್ಲಿ ಬರ್ತಕ್ಕಂಥದ್ದು. ಈ ಎಲ್ಲಾ ಸರ್ವಿಸಸ್ಗಳ ಎಕ್ಸಾಮ್ ನ ಈ KPSC ಒಂದೇ ಬೋರ್ಡ್ ನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಓಕೆ, ಇದರಲ್ಲಿ ಮುಖ್ಯವಾಗಿ ನೋಡ್ಬೇಕಂದ್ರೆ ಗ್ರೂಪ್ A ಮತ್ತೆ ಗ್ರೂಪ್ B ಪೋಸ್ಟ್ಗಳು ಬೇರೆ ಬೇರೆ ಇದರ ಮೇಲೆ ಕರೆದಿರುತ್ತಾರೆ. ಇದರಲ್ಲಿ ಈ ಕ್ಲಾಸಿಫಿಕೇಶನ್ ನೀವು ನೋಡ್ಕೋಬಹುದು. ಒಂದು HK ಇರುತ್ತೆ, ಇನ್ನೊಂದು ನಾನ್ HK ಗೆ ಸಂಬಂಧಪಟ್ಟಿರುವಂತಹ ಪೋಸ್ಟ್ಗಳು ಇದರಲ್ಲಿ ಇರುತ್ತೆ. ಓಕೆ, ಟೋಟಲ್ ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಗ್ರೂಪ್ A ಮತ್ತು ಗ್ರೂಪ್ B ಗೆ ಎಷ್ಟು ಪೋಸ್ಟ್ಗಳು ಇರುತ್ತೆ ಅಂದ್ರೆ ಇಲ್ಲಿ ನಾನ್ HK ಗೆ ಗ್ರೂಪ್ A ಇಂದ 123 ಪೋಸ್ಟ್ ಇರುತ್ತೆ, HK ಇಂದ 36 ಇರುತ್ತೆ. ಗ್ರೂಪ್ B ಗೆ ಅಂದ್ರೆ 184 ನಾನ್ HK ಗೆ ಇರುತ್ತೆ, ಮತ್ತೆ HK ಗೆ 41 ಇರುತ್ತೆ. ಟೋಟಲ್ ಮಾತಾಡಬೇಕಾಗಿತ್ತು ಅಂದ್ರೆ ಎಲ್ಲ ಹುದ್ದೆಗಳ ಬಗ್ಗೆ ಇಲ್ಲಿ ಗ್ರೂಪ್ A ಗೆ ಸಂಬಂಧಪಟ್ಟಿರತಕ್ಕಂಥ 159 ಪೋಸ್ಟಸ್ ಇರುತ್ತೆ. ಗ್ರೂಪ್ B ಗೆ ಸಂಬಂಧಪಟ್ಟಿರುವಂತಹ ಪೋಸ್ಟ್ಗಳ ಬಗ್ಗೆ 225 ಪೋಸ್ಟಸ್ ಇರುತ್ತೆ. ಒಟ್ಟಾರೆ ಮಾತಾಡ್ಬೇಕಂದ್ರೆ ಇಲ್ಲಿ 384 ಪೋಸ್ಟಸ್ ಗಳನ್ನ ಈ ಎಲ್ಲಾ ಸರ್ವಿಸಸ್ಗಳ ಆಧಾರದ ಮೇಲೆ ಇಲ್ಲಿ ಕರೆದಿರುತ್ತಾರೆ ಪೋಸ್ಟ್ಗೆ. ಇದರಲ್ಲಿ ಮುಖ್ಯವಾಗಿ ಮುಂದಿನ ಮಾಹಿತಿ ಅಂದ್ರೆ ಅರ್ಜಿ ಯಾವಾಗ ಬರುತ್ತೆ, ಅರ್ಜಿ ಹಾಕುವುದು ಯಾವಾಗ ಪ್ರಾರಂಭವಾಗುತ್ತೆ ಅಂದ್ರೆ ಇದೇ ಮಾರ್ಚ್ 4ನೇ ತಾರೀಕಿಂದ ಬರ್ತಕ್ಕಂಥ ದಿನಗಳಲ್ಲಿ ನೀವು ಅರ್ಜಿಯನ್ನ ಹಾಕಬಹುದು. ಕೊನೆಯ ದಿನಾಂಕ ಏಪ್ರಿಲ್ ಇರುತ್ತೆ, ಏಪ್ರಿಲ್ 3ನೇ ತಾರೀಕು. ಇದರೊಳಗಡೆ ನೀವು ಹಾಕಬಹುದು ಅಪ್ಲಿಕೇಶನ್ ನ. ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಮೊದಲ ಬಾರಿಗೆ ಯಾರು ಇಲ್ಲಿ ಅಪ್ಲೈ ಮಾಡ್ತಿರ್ತೀರಾ ಅವ್ರದ್ದು ಕೆಲವೊಂದು ರಿಜಿಸ್ಟ್ರೇಷನ್ ಸ್ಟೆಪ್ಸ್ ಇರುತ್ತೆ. ಅದಕ್ಕೆ ಮುಖ್ಯವಾಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ರಿಜಿಸ್ಟ್ರೇಷನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ. ನೀವು ಇದರಲ್ಲಿ ಏನೇ ತಪ್ಪು ಮಾಡಿದ್ರು ಕೂಡ ಇಲ್ಲಿ ನಿಮ್ಗೆ ತಿದ್ದೋಕೆ ಆಗಲ್ಲ. ಅದಕ್ಕೋಸ್ಕರ ಒಂದ್ಸಲ ಚೆನ್ನಾಗಿ PDF ನ ಓದ್ಕೊಳ್ಳಿ. ಈ PDF ದಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ನಾನು ಶೇರ್ ಮಾಡಿದ್ದೇನೆ ಮತ್ತೆ ಹೈಲೈಟ್ ಮಾಡಿದ್ದೇನೆ ಏನೇನು ಓದ್ಕೊಳ್ಬೇಕಂತ. ಒಂದ್ಸಲ ಓದ್ಕೊಳ್ಳಿ. ಇಲ್ಲಿ ರಿಜಿಸ್ಟ್ರೇಷನ್ ಸ್ಟೆಪ್ OMR ಬೇಸ್ಡ್ OTR ಬೇಸ್ಡ್ ಮೇಲೆ ಇರುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ. ಇಲ್ಲಿ ಪ್ರೊಫೈಲ್ ನಿಮಗೆ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಅದು ಮಾಡ್ತಕ್ಕಂಥ ವೆಬ್ಸೈಟ್ ಏನಂದ್ರೆ ಇಲ್ಲಿ KPSC ವೆಬ್ಸೈಟ್ ಮೇಲೆ. KPSC ಕೊನೆಯ ಬಾರಿ ಮಾತಾಡಬೇಕಾಗಿತ್ತು ಅಂದ್ರೆ ಇಲ್ಲಿ 21 ನಲ್ಲಿ ಆಗಿರುತ್ತೆ. ಅದು 2017 ಪೋಸ್ಟ್ಗಳು. ತುಂಬಾ ಡಿಲೇ ಪ್ರೊಸೆಸ್ ಇರುತ್ತೆ. ಇದರಲ್ಲಿ ನೀವು ತಾಳ್ಮೆಯಿಂದಾನೇ ಎಲ್ಲಾನು ನೋಡ್ಕೊಂಡು ಕಲಿಯಬೇಕಾಗುತ್ತೆ. OTR ಇರುತ್ತೆ, ಪ್ರೊಫೈಲ್ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ KPSC ವೆಬ್ಸೈಟ್ ನಲ್ಲಿ ನೀವು ಮಾಡಬಹುದು. ಇದರದೇ ಆದಂತ ಎಲ್ಲಾ ಮಾಹಿತಿನ ನಾನು ನನ್ನ ಟೆಲಿಗ್ರಾಮ್ ಚಾನೆಲ್ ನಲ್ಲಿ KS ಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಮಾಹಿತಿನ ನಾನು ಒಂದೇ ಕಡೆ ನನ್ನ ಟೆಲಿಗ್ರಾಮ್ ನಲ್ಲಿ ಮಾಡಿದ್ದೇನೆ. ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಮುಂದೆ ಮಾತಾಡ್ಬೇಕಂದ್ರೆ ಇದರಲ್ಲಿ ನಿಮಗೆ ಇಮೇಲ್ ID ಮತ್ತೆ ಮೊಬೈಲ್ ಬೇಕಾಗಿರುತ್ತೆ. ಮೊಬೈಲ್ ಯೂಸ್ ಮಾಡಿಕೊಂಡು ಇದರಲ್ಲಿ ವಿಶೇಷ ಸೂಚನೆ ಏನಂತಪ್ಪ ಅಂದ್ರೆ ಇಲ್ಲಿ 2002ರಲ್ಲಿ ಯಾರು ಓದಿರುತ್ತಾರೆ SSLC ನ ಅವರು ಮ್ಯಾನ್ಯುವಲಿ ಟೈಪ್ ಮಾಡಬೇಕಾಗುತ್ತೆ. ಮತ್ತೆ PUC ನಲ್ಲಿ 2007ಕ್ಕಿಂತ ಮುಂಚೆ ಯಾರು ಓದಿರ್ತೀರಾ ಅದಕ್ಕಿಂತ ಹಿಂದೆ ಯಾರು ಓದಿರ್ತೀರಾ ಅವರು ಕೂಡ ಮ್ಯಾನ್ಯುವಲಿ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಿಮಗೆ ಬೇಕಾಗಿರುತ್ತೆ. ಒಂದ್ಸಲ ನೀವು ಇದು ಮಾಡಿ ಪ್ರೊಫೈಲ್ ಕ್ರಿಯೇಷನ್ ಮಾಡಿದ್ಮೇಲೆ ಇದನ್ನ ನೀವು
ಸೇವ್ ಮಾಡ್ಕೊಳ್ಳಿ. ಇದೆಲ್ಲ ಕಂಪ್ಲೀಟ್ ಸ್ಟೆಪ್ಸ್ಗಳು ನೀವು ಒಂದೊಂದಾಗಿ ಮಾಡ್ತಾ ಇರಬೇಕು. ಪ್ರೊಫೈಲ್ ಕ್ರಿಯೇಷನ್ ಮಾಡುವಾಗ ಯಾವುದನ್ನು ತಪ್ಪು ಮಾಡೋಕೆ ಹೋಗಬೇಡಿ. ಮುಂದೆ ಇದ್ರದ್ದೇ ಆದಂಥ ನೋಟಿಫಿಕೇಶನ್ಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿ ನಾನು ಇಲ್ಲಿ ಮಾಡಿದ್ದೇನೆ, ನೋಡ್ಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ ಮಾತಾಡಬೇಕಂದ್ರೆ ಈ ಶುಲ್ಕದ ಬಗ್ಗೆ ಕೂಡ ನಾನು ಇಲ್ಲಿ ಮಾತಾಡಿದ್ದೇನೆ, ಮತ್ತು ಏನೇನು ಎಲಿಜಿಬಿಲಿಟಿ ಕೂಡ ಇರುತ್ತೆ ಅದ್ರ ಬಗ್ಗೆನೂ ಇಲ್ಲಿ ಮಾಹಿತಿ ಇದೆ, ಒಂದ್ಸಲ ನೀವು ನೋಡ್ಕೊಳ್ಳಿ. ಇಲ್ಲಿ ಶೈಕ್ಷಣಿಕ ಇದು ಇಂಪಾರ್ಟೆಂಟ್ ಮಾತಾಡಬೇಕಾಗಿತ್ತಪ್ಪ ಅಂದರೆ ಈ ಪರೀಕ್ಷೆಗೆ ಎಷ್ಟು ಪ್ರಯತ್ನಗಳಲ್ಲಿ ಬರಿಬೋದು ಅಂದರೆ ಎಷ್ಟು ಪ್ರಯತ್ನಗಳಲ್ಲಿ ಬರಿಬೋದು ಅಂದರೆ ಜನರಲ್ ಮೆರಿಟ್ ಕ್ಯಾಟಗರಿ ಯಾರಿರುತ್ತೆ ಅವರು 5 ಬಾರಿ ಪ್ರಯತ್ನ ಮಾಡಬಹುದು, ಮತ್ತು ಬೇರೆ ಕ್ಯಾಟಗರಿಗೆ 7 ಬಾರಿ. ಇಲ್ಲಿ SC ST ಅವರಿಗೆ ಪ್ರಯತ್ನದ ಮಿತಿ ಇರುವುದಿಲ್ಲ, ನೀವು ಬರಿತಾ ಇರ್ಬೋದು. ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಬಗ್ಗೆ ಎಜುಕೇಷನಲ್ ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ನಿಮಗೆ ಡಿಗ್ರಿ ಬೇಕಾಗಿರುತ್ತೆ. ಎನಿ ಡಿಗ್ರಿಯಿಂದ ನೀವು ಕ್ವಾಲಿಫೈಡ್ ಆಗಿರಬೇಕು. ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಬರಿಬೇಕಂದ್ರೆ ನೀವು ಆದ್ಮೇಲೆ ಈ ಡಿಗ್ರಿ ಸರ್ಟಿಫಿಕೇಟ್ ಇದ್ಮೇಲೆ ಬರಿಬೋದು. ಮುಖ್ಯವಾಗಿ ಇದು ಯಾರು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿರುತ್ತಾರೆ ಅವರು ಮೇನ್ಸ್ಗೆ ಬರೆಯೋದಕ್ಕೆ ಅವಕಾಶ ಇರುತ್ತೆ, ನೀವು ಮೇನ್ಸ್ ಕೂಡ ಬರಿಬೋದು. ಇಲ್ಲಿ ಮುಖ್ಯವಾಗಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇರುತ್ತೆ, ಇದನ್ನು ನೀವು ಒಂದ್ಸಲ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಪೊಲೀಸ್ ಸರ್ವಿಸ್ ಏನಿರುತ್ತೆ, ಇಲ್ಲಿ KS KPSC ಅಂತ ಬರ್ತಕ್ಕಂಥ ಕರ್ನಾಟಕ ಪೊಲೀಸ್ ಸರ್ವಿಸ್ನಲ್ಲಿ ಇಲ್ಲಿ ಪೊಲೀಸ್ ಸರ್ವಿಸ್ಗೆ ಏನಿರುತ್ತೆ ಅದರದ್ದೇ ಆದಂಥ ಒಂದು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಇರುತ್ತೆ. ಈ ಮಾಹಿತಿ ಕೂಡ ನೀವು ನೋಡ್ಕೊಳ್ಬೋದು. ಇಂಪಾರ್ಟೆಂಟ್ ವಿಷಯ ಏನಂದರೆ ಎಕ್ಸಾಮ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೆ. ಪ್ರಿಲಿಮಿನರಿ ಬೇಸ್ಡ್ ಇರುತ್ತೆ. ಇದರಲ್ಲಿ ಅಂಕಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅಂದರೆ ಇಲ್ಲಿ ಮುಂದೆ ನೋಡೋಣ. ಪ್ರಿಲಿಮ್ ಸ್ಟೇಜ್ನಲ್ಲಿ ಮುಖ್ಯವಾಗಿ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಇದರಲ್ಲಿ ಪೇಪರ್ 1ಗೆ ಸಬ್ಜೆಕ್ಟ್ಗಳು ಇದ್ದು ಮತ್ತು ಪೇಪರ್ 2ಗೆ ಸಬ್ಜೆಕ್ಟ್ಗಳು ಇರುತ್ತೆ. ಇದರಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಮುಂದೆ ನಾನು ಒಂದು PDF ಫೈಲ್ನ ಶೇರ್ ಮಾಡಿದ್ದೇನೆ ನನ್ನ ಟೆಲಿಗ್ರಾಮ್ ಚಾನಲ್ಲಿ. ಅದು ಯಾವ ಥರ ಇರುತ್ತೆ ಅಂದರೆ ಈ ಥರ ಅದು PDF ಇರುತ್ತೆ. ಇದರಲ್ಲಿ ನಿಮಗೆ ಎಕ್ಸಾಮ್ಗೆ ಕಂಡಕ್ಟ್ ಯಾವ ಥರ ಮಾಡ್ತಾರೆ, ಅಟೆಂಪ್ಟ್ಸ್ ಎಷ್ಟು, ಸಿಲೆಬಸ್ ಏನೇನಿರುತ್ತೆ, ಮೇನ್ ಸಿಲೆಬಸ್ ಏನೇನಿರುತ್ತೆ, ಫಿಲಿಮ್ಸ್ ಏನಿರುತ್ತೆ, ಆಪ್ಷನಲ್ ಇರುತ್ತಾ ಇಲ್ವಾ ಅನ್ನೋದು ಎಲ್ಲ ಮಾಹಿತಿನ ನಾನು ಒಂದೇ ಕಡೆ ಇದು ಫೈಲ್ನ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಇದು ಕೂಡ ನೀವು ಇಂಗ್ಲೀಷ್ನಲ್ಲಿ ಇರುತ್ತೆ, ನೀವು ನೋಡ್ಕೊಳ್ಬೋದು. ಬಟ್ ಸಿಲೆಬಸ್ ಏನಿರುತ್ತೆ ಕನ್ನಡದಲ್ಲಿ ಕೂಡ ಶೇರ್ ಮಾಡಿದ್ದೇನೆ, ಅದರಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ಮುಖ್ಯವಾಗಿ KPSC ಮತ್ತು UPSCಗೆ ಡಿಫ್ರೆನ್ಸ್ನ ನಾನು ಇಲ್ಲಿ ತಿಳಿಸಿದ್ದೇನೆ. ಈ ಫೈಲ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಯೂಸ್ ಮಾಡಿದ್ದೇನೆ, ಅದರಲ್ಲಿಂದ ನೀವು ನೋಡ್ಬೋದು. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡಬೇಕಾಗಿತ್ತು ಅಂದರೆ ಈ ಥರ ಪ್ಯಾಟರ್ನ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಇದಕ್ಕೆ ಆದಂಥ ಸಬ್ಜೆಕ್ಟ್ಗಳು ಕೂಡ ಇಲ್ಲಿ ಇರುತ್ತೆ. ಮುಖ್ಯವಾಗಿ ಪೇಪರ್ 1ನಲ್ಲಿ 100 ಕ್ವಶನ್ಗಳು ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಪೇಪರ್ 2ನಲ್ಲಿ ಕೂಡ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಇದು ಪ್ರಿಲಿಮ್ಸ್ ಮಾತ್ರ. ಇವಾಗ ಮೇನ್ಸ್ ಬಗ್ಗೆ ಮಾತಾಡಬೇಕಾಗಿತ್ತು ಅಂದರೆ ಮೇನ್ಸ್ಗೆ ಇಲ್ಲಿ ಮುಖ್ಯವಾಗಿ ಮೇನ್ಸ್ ಎಕ್ಸಾಮ್ ನೀವು ನೋಡಬಹುದು ಯಾವ ಥರ ಇರುತ್ತೆ. 2 ಪೇಪರ್ ಕ್ವಾಲಿಫೈಯಿಂಗ್ ಬೇಕಾಗುತ್ತೆ, ಅದು ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಇದರಲ್ಲಿ ನೀವು ಕಂಪಲ್ಸರಿ ಮಿನಿಮಮ್ ಮಾರ್ಕ್ಸ್ನ ತಗೊಳ್ಬೇಕಾಗುತ್ತೆ. ಇದಾದಮೇಲೆ ಪೇಪರ್ 1 essay ಮತ್ತು ಪೇಪರ್ 2 GS 1, 2, 3 and 4 ಇಲ್ಲಿ ಟೋಟಲ್ ಆಗಿ 1250 ಮತ್ತು 25 ಮಾತ್ರ ಇಲ್ಲಿ ಪರ್ಸನಾಲಿಟಿಗೆ ಟೆಸ್ಟ್ ಇರುತ್ತೆ. ಇದು ಪರ್ಸನಾಲಿಟಿ ಅಂದರೆ ಇಲ್ಲಿ ಇಂಟರ್ವ್ಯೂ. ಟೋಟಲ್ ಒಟ್ಟಾರೆ ಹೇಗೆ ಅಂದರೆ 1275 ಮಾರ್ಕ್ಸ್ ಇದರಲ್ಲಿ ಎಕ್ಸಾಮ್ನಲ್ಲಿ ಇರುತ್ತೆ. ಇದರಲ್ಲಿ ಮೇನ್ಸ್ನಲ್ಲಿ ಇದು ಮೇನ್ಸ್ನಲ್ಲಿ ಏನು ಬರೆದಿರ್ತಾರ ಇದ್ರ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದು, ಮತ್ತು GS ಪೇಪರ್ದು ಮತ್ತು ಇಂಟರ್ವ್ಯೂದು ಇದೆಲ್ಲ ಮೆರಿಟ್ ಲಿಸ್ಟ್ಗೆ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಇದಷ್ಟೇ ಪ್ರಿಲಿಮ್ಸ್ನಲ್ಲಿ ಆಗಿರುವಂಥದ್ದು. ಮಾರ್ಕ್ಸ್ನ ಯಾವುದೇ ಥರ ಕೌಂಟ್ ಮಾಡೋದಿಲ್ಲ. ಇದೇ ಥರ ಆದಂಥ ನೀವು ನೋಟಿಫಿಕೇಶನ್ನ ಡೀಟೇಲ್ ಆಗಿ ನಾನು ಮಾತಾಡಿದ್ದೇನೆ, ಡೀಟೇಲ್ ಆಗಿ ಇಲ್ಲಿ ಹೈಲೈಟ್ ಕೂಡ ಮಾಡಿದ್ದೇನೆ. ಅದನ್ನು ನೀವು ಕೂಡ ನೋಡಬಹುದು. ಪ್ರತಿಯೊಂದು ಪೇಪರ್ ಕೂಡ 250 ಮಾರ್ಕ್ಸ್ ಇರುತ್ತೆ, 3 ಗಂಟೆ ಇರುತ್ತೆ. ನೀವು ಇದರಲ್ಲಿ ಡಿಸ್ಕ್ರಿಪ್ಟಿವ್ ಬೇಸ್ಡ್ ಇರುತ್ತೆ ಈ ಪೇಪರ್, ನೀವು ಬರಿಬೇಕಾಗುತ್ತೆ. ಇದೇ ಥರ ಇಂಟರ್ವ್ಯೂಗೆ ಬೇಕಾಗಿರುವಂಥ ಮಾಹಿತಿ ಕೂಡ ಇಲ್ಲಿ ಇರುತ್ತೆ. ಇದರಲ್ಲಿ ನಿಮಗೆ ಗರಿಷ್ಠ 25 ಮಾರ್ಕ್ಸ್ಗೆ ಇದನ್ನು ಒಳಗೊಂಡಿರುತ್ತೆ. ಇಲ್ಲಿ ಬೇರೆ ಬೇರೆ ಕ್ಯಾಟಗರಿಗೆ ಮತ್ತು ಬೇರೆ ಬೇರೆ ಅಭ್ಯರ್ಥಿಗಳಿಗೆ ತನ್ನದೇ ಆದಂಥ ರಿಸರ್ವೇಷನ್ಸ್ ಕೂಡ ಮಾಡಿರುತ್ತಾರೆ. ಇದರಲ್ಲಿ ಮೀಸಲಾತಿಗಳನ್ನು ನೀವು ನೋಡ್ಕೊಳ್ಬೋದು. ಗ್ರಾಮೀಣ ಅಭ್ಯರ್ಥಿಗೂ ಕೂಡ ಇಲ್ಲಿ ಮೀಸಲಾತಿ ಇರುತ್ತೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೂ, ಮಾಜಿ ಸೈನಿಕರಿಗೂ ಇಲ್ಲಿ ಮೀಸಲಾತಿ ಕೂಡ ಇರುತ್ತೆ. ಅನುಚ್ಛೇದ 271 ನಲ್ಲಿ ಬರತಕ್ಕಂಥ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಕ್ಷೇತ್ರದವರಾಗಿರುವಂಥ ಅವರಿಗೂ ಕೂಡ ಇಲ್ಲಿ ಅವಕಾಶ ರಿಸರ್ವೇಷನ್ ಇರುತ್ತೆ. ಮತ್ತು ಇದೇ ಥರ ಬೇರೆ ಬೇರೆ ವಿವಿಧ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಮಾಡಿರುತ್ತಾರೆ. ಮುಖ್ಯವಾಗಿ ಮಾತಾಡಬೇಕಾಗಿತ್ತು ಅಂದರೆ ಇದು ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಮೆಂಟ್ ಆಗಿರುತ್ತೆ ಇಲ್ಲಿ ಎಕ್ಸಾಮ್ಸ್ಗೆ ಬರೀಬೇಕಂದ್ರೆ ಇದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಂದ್ರೆ ಏನು ಡಾಕ್ಯುಮೆಂಟ್ ಬೇಕಾಗಿರುತ್ತೆ ಇಲ್ಲಿ ನಾನು ಪ್ರತಿಯೊಂದನ್ನು ಹೈಲೈಟ್ ಮಾಡ್ಕೊಂಡಿದ್ದೇನೆ.
ಇದರಲ್ಲಿ ಬೇಕಾಗಿರುತ್ತೆ ಮುಖ್ಯವಾಗಿ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಮತ್ತೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ಇಲ್ಲಿ ಬೇರೆ ಯಾವುದೇ ಸರ್ಟಿಫಿಕೇಟ್ಸ್ ನೀವು ಅನುಮೋದಿಸಿದ್ರೆ ಅಲ್ಲಿ ಬೇಕಾಗಿರುತ್ತೆ. ಕನ್ನಡ ಮಾಧ್ಯಮ ಆಗಲಿ, ಗ್ರಾಮೀಣ ಮಾಧ್ಯಮದಾಗಲಿ, ಹೈದರಾಬಾದ್ ಕರ್ನಾಟಕದಾಗಲಿ, ಫೋಟೋ ಮತ್ತು ಸೈನ್ ಕೂಡ. ಇಲ್ಲಿ KPSC ನಲ್ಲಿ ಬಂದ ಮೇಲೆ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಇದು ಎಲ್ಲ ಯೂಸ್ ಮಾಡ್ಬೋದು. ಮತ್ತೆ ಈ ಗ್ರೂಪ್ 1 ಮತ್ತು ಗ್ರೂಪ್ 2 ನಲ್ಲಿ ಬರತಕ್ಕಂಥ ಹುದ್ದೆಗಳನ್ನ ಇಲ್ಲಿ ಮತ್ತೆ ಕೆಟಗರಿ ವೈಸ್ ಇಲ್ಲಿ ಬೇರೆ ಬೇರೆ ಕೆಟಗರಿಗೆ ತನ್ನದೇ ಆದಂಥ ಹುದ್ದೆಗಳನ್ನ ಇಲ್ಲಿ ಮಾಡಿರುತ್ತಾರೆ. HK ಮತ್ತು ನಾನ್ HK ಎರಡೂ ಇರುತ್ತೆ. ಇದು PDF ಫೈಲ್ ನಲ್ಲಿ ನೀವು ನೋಡ್ಕೊಳ್ಬಹುದು. ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಅದನ್ನ ಒಂದ್ಸಲ ನೋಡ್ಕೊಂಡು ಇಲ್ಲಿ ನೀವು ಫಾರ್ಮ್ ಫಿಲ್ ಅಪ್ ಮಾಡೋ ಹೊತ್ತಿಗೆ ನೋಡಬಹುದು. ಇದಷ್ಟು ಬೇಸಿಕ್ ಡಿಸ್ಕಷನ್. ಇದು PDF ನೋಟಿಫಿಕೇಶನ್ ಅಲ್ಲಿ ಬಂದಿರತಕ್ಕಂಥ ಮಾಹಿತಿನ ನಾನು ಹೇಳಿದೆ. ಇದರಲ್ಲಿ ಬರುವಂತ ಪೇಪರ್ಸ್ಗಳು ಕೂಡ ನಿಮಗೆ ಹೇಳಿದೆ. ಪ್ರಿಲಿಮ್ಸ್ ನಲ್ಲಿ ಮತ್ತೆ ಮೇನ್ಸ್ ನಲ್ಲಿ ಬರ್ತಕ್ಕಂಥ ಪೇಪರ್ಸ್ಗಳು, ಈ ಸಬ್ಜೆಕ್ಟ್ಗಳು ಏನೇನಿರುತ್ತೆ ಅನ್ನೋದನ್ನ ನೀವು ಅಲ್ಲಿಂದ ನೀವು ಓದ್ಕೊಳ್ಬಹುದು. ಅಲ್ಲಿ ಸಬ್ಜೆಕ್ಟ್ಗಳು ಕೂಡ ಗೊತ್ತಾಗುತ್ತೆ. ಇವಾಗ ಸಿಲೆಬಸ್ಗೆ ಮಾತಾಡಬೇಕಾಗಿತ್ತು ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ, ಇದು ನನ್ನ ಟೆಲಿಗ್ರಾಮ್ ಚಾನಲ್. ಇಲ್ಲಿ ನೀವು ಎಂಟರ್ ಆದ್ಮೇಲೆ ಇಲ್ಲಿ KS ಗೆ ಬೇಕಾಗಿರುವಂತ ಪ್ರತಿಯೊಂದು ಮಾಹಿತಿನ ನಾನು ಇಲ್ಲಿ ಒಂದೇ ಕಡೆ ಪೋಸ್ಟ್ ಮಾಡಿದ್ದೇನೆ. ಇದರಲ್ಲಿ ಬರ್ತಕ್ಕಂಥ PDF ನ ಇಲ್ಲಿ ನಾನು ಶೇರ್ ಮಾಡಿದ್ದೇನೆ. ಅದೇ ತರ ಇಲ್ಲಿ ಪಿನ್ಡ್ ಮಾಡಿರುವಂತ ಮೆಸೇಜ್ ಇದು ಒಂದೇ ಅಲ್ಲ, ನೀವು ಬೇರೆ ಯಾವುದೇ ಎಕ್ಸಾಮ್ಗೆ ಕರ್ನಾಟಕದಲ್ಲಿ ಬರೀತಕ್ಕಂಥ ಎಕ್ಸಾಮ್ಗಳಿಗೆ ಮಾಹಿತಿ ಟೆಲಿಗ್ರಾಮ್ ಚಾನಲ್ ನಲ್ಲಿ ಸಿಗುತ್ತೆ. ಇಲ್ಲಿ ಮುಖ್ಯವಾಗಿ ನೀವು KS ಬಗ್ಗೆ ನೋಡ್ಬೇಕಾಯ್ತು ಅಂದ್ರೆ KS ಮಾಡಿರುವಂತ ಅಭ್ಯರ್ಥಿಗಳಿಗೆ ಇಲ್ಲಿ ಪಿನ್ಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮಗೆ KS ಗೆ ಬೇಕಾಗಿರುವಂತ ಪ್ರತಿಯೊಂದು ಮಾಹಿತಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಅದಕ್ಕೆ ಬುಕ್ ಲಿಸ್ಟ್ ಏನೇನಿದೆ, ಮತ್ತೆ ಯಾವ ತರ ನಿಮ್ಮ ಪ್ರಿಪರೇಷನ್ ಇರಬೇಕು, ಅದೇ ತರವಾದಂತ ಇಲ್ಲಿ ಮೇನ್ಸ್ಗೆ ಬರ್ತಕ್ಕಂಥ ಪ್ರಿಲಿಮ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ ಪೇಪರ್ ಕೂಡ ಒಂದೇ ವಿಡಿಯೋದಲ್ಲಿ ಒಂದೇ ಫೈಲ್ ನಲ್ಲಿ ಮಾಡಿದ್ದೇನೆ. ಇದಕ್ಕಿಂತ ಹಿಂದೆ ಆಗಿರುವಂತಹ ವಿಡಿಯೋಗಳು KPSC ಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು UPSC ಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುತ್ತಿರೋ ಅಭ್ಯರ್ಥಿಗಳ ಮಾಹಿತಿಗೆ ಇಲ್ಲಿ ದೊರೆಯುತ್ತದೆ. ಈ ಟೆಲಿಗ್ರಾಮ್ ಚಾನಲ್ ನಿಂದ ನೀವು ನೋಡ್ಕೊಳ್ಬಹುದು. ಇಲ್ಲಿ ಮಾತಾಡಬೇಕಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಸಿಗುತ್ತೆ. ಎಲ್ಲ ಮಾಹಿತಿ ಕೂಡ ಒಂದೇ ಕಡೆ ಇರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಪೋಸ್ಟ್ಗಳು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅದಕ್ಕೆ ಆದಂತ ಕಟ್ ಆಫ್ ನೀವು ನೋಡ್ಕೊಳ್ಳಿ. ಇದೇ ತರ ಆದಂತ ಇನ್ನು ಬರುವಂತ ದಿನಗಳಲ್ಲಿ ಎಲ್ಲ ಮಾಹಿತಿ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಇರುತ್ತೆ. ಇದರಲ್ಲಿ ನೀವು ಜಾಯ್ನ್ ಆದ್ಮೇಲೆ ನಿಮಗೆ ಪ್ರತಿಯೊಂದು ಮಾಹಿತಿ ಅಪ್ಡೇಟ್ಗಳು ನಾನು ಕೊಡ್ತಾ ಇರುತ್ತೇನೆ. ಇದಷ್ಟು ನನ್ನ ಕಡೆಯಿಂದ ಆಗಿರತಕ್ಕಂಥ ಪ್ರಯತ್ನ. ಇದಷ್ಟೇ ಅಲ್ಲ, ಬೇರೆ ಬರ್ತಕ್ಕಂಥ ಇವಾಗ KPSC ಗೆ ಬರ್ತಕ್ಕಂಥ ಕ್ವಶನ್ ಪೇಪರ್ಸ್ ಗಳ ಅನಾಲಿಸಿಸ್ ಆಗಲಿ, ಮತ್ತೆ ಇದರಲ್ಲಿ ಯಾವ ತರ ನೀವು ಸ್ಟ್ರೀಮ್ ಲೈನ್ ಮಾಡಬಹುದು ನಿಮ್ಮ ಪ್ರಿಪರೇಷನ್ ನ, ನೀವು ಯಾವ ತರ ಸಬ್ಜೆಕ್ಟ್ ಗಳನ್ನು ಓದಬಹುದು ಅನ್ನೋದನ್ನ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಮಾತಾಡೋಣ. ಅಲ್ಲಿವರೆಗೂ ಧನ್ಯವಾದ.